ಇವರ ಹೆಸರು ವಿಜಯನ್ ಅಂತ. ನಿವೃತ್ತ ಸೇನಾಧಿಕಾರಿ. ಇವರು ತಮಿಳುನಾಡಿನ ಅರಣ್ಯಸಿಟಿಯ ಕೇಶವಪುರಂ ಗ್ರಾಮದವರು. ವಿಜಯನ್ ಅವರು ಇತ್ತೀಚೆಗೆ ತಿರುವಣ್ಣಾಮಲೈನ ಪ್ರಸಿದ್ಧ ದೇವಾಲಯಕ್ಕೆ ಭೇಟಿ ನೀಡಿದ್ದರು. ವಿಜಯನ್ ಅವರು ತಿರುವಣ್ಣಾಮಲೈನ ರೇಣುಗುಂಬಲ ಅಮ್ಮನ ಅಪ್ಪಟ ಭಕ್ತರು. ದೇವಿಯ ದರ್ಶನ ಪಡೆದ ಅವರು ತಮ್ಮ ಆಸ್ತಿಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಹುಂಡಿಗೆ ಹಾಕಿದ್ದಾರೆ. 4 ಪುಟಗಳ ದಾಖಲೆಗಳಲ್ಲಿ ಒಂದು ಆಸ್ತಿ 3 ಕೋಟಿ ಮೌಲ್ಯದಾಗಿದೆ, ಇನ್ನೊಂದು 1 ಕೋಟಿ ಬೆಲೆ ಬಾಳುತ್ತದೆ. ಒಟ್ಟು ಆಸ್ತಿ ಪತ್ರದಲ್ಲಿ 4 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ದೇವರ ಹುಂಡಿಗೆ ಹಾಕಿರುವ ಎಲ್ಲಾ ದಾಖಲೆಗಳು ಕೂಡ ಒರಿಜಿನಲ್ ಆಗಿವೆ. ಸಾಮಾನ್ಯವಾಗಿ ದೇವಾಲಯದ ಹುಂಡಿಗಳಲ್ಲಿ ತಮ್ಮ ಇಷ್ಟಾರ್ಥ ಈಡೇರಿಸುವಂತೆ ಭಕ್ತರು ಹಣವನ್ನ ಹಾಕುತ್ತಾರೆ. ಅಪರೂಪಕ್ಕೆ ಚಿನ್ನ, ಬೆಳ್ಳಿ ಆಭರಣಗಳನ್ನು ಹಾಕ್ತಾರೆ. ಇನ್ನು ಕೆಲವರು ಚೀಟಿಗಳ ಮೂಲಕ ದೇವರೇ ನೀನೇ ಕಾಪಾಡಪ್ಪ ಅಂತ ಬೇಡ್ಕೊಳ್ತಾರೆ. ಆದ್ರೆ ವಿಜಯನ್ ಅವರು ದೇವಾಲಯದ ಹುಂಡಿಗೆ ಬರೋಬ್ಬರಿ 4 ಕೋಟಿ ಮೌಲ್ಯದ ಆಸ್ತಿಯ ದಾಖಲೆ ಪತ್ರವನ್ನ ಹಾಕಿದ್ದಾರೆ. ರೇಣುಗುಂಬಲ ಅಮ್ಮನ್ ದೇವಾಲಯದ ಸಿಬ್ಬಂದಿ ಹುಂಡಿ ಎಣಿಸುವ ವೇಳೆ ಆಸ್ತಿ ಪತ್ರಗಳು ಪತ್ತೆಯಾಗಿವೆ. ಭಕ್ತರು ಯಾವುದೋ ಪತ್ರ ಹಾಕಿದ್ದಾರೆ ಎಂದು ತೆಗೆದು ನೋಡಿದ ಸಿಬ್ಬಂದಿಗೆ ಅಚ್ಚರಿ ತಂದಿದೆ. ಯಾಕೆಂದ್ರೆ ವ್ಯಕ್ತಿಯೊಬ್ಬರು ತಮಗೆ ಸೇರಿದ ಎಲ್ಲಾ ಆಸ್ತಿಗಳನ್ನ ದೇವಾಲಯಕ್ಕೆ ಮಾರಲು ನಿರ್ಧಾರವನ್ನ ಮಾಡಿ ಹುಂಡಿಗೆ ಹಾಕಿದ್ದಾರೆ. ಕಳೆದ ಜೂನ್ 24ರಂದು ದೇಗುಲದ ಸಿಬ್ಬಂದಿ ಹುಂಡಿ ಎಣಿಕೆ ಕಾರ್ಯ ನಡೆಸಿದ್ದಾರೆ. ಈ ವೇಳೆ ಆಸ್ತಿ ಮಾರಾಟದ ಪ್ರಸಂಗ ಬೆಳಕಿಗೆ ಬಂದಿದೆ. ಇನ್ನು ವಿಜಯನ್ ಅವರ ಎಲ್ಲ ಆಸ್ತಿಯನ್ನ ದೇಗುಲಕ್ಕೆ ದಾನ ಮಾಡಲು ನಿರ್ಧರಿಸಿದ್ದಾರೆ. ಇದಕ್ಕೆ ಕಾರಣ ಇವರ 2 ಹೆಣ್ಣು ಮಕ್ಕಳು. ನಿವೃತ್ತ ಸೇನಾಧಿಕಾರಿ ವಿಜಯನ್ ಅವರು ಕಳೆದ 10 ವರ್ಷಗಳಿಂದ ಪತ್ನಿಯಿಂದ ದೂರವಿದ್ದಾರೆ. ಅಮ್ಮನ ಜೊತೆ ಇರುವ 2 ಹೆಣ್ಣು ಮಕ್ಕಳು ತಮಗೆ ಆಸ್ತಿ ಬೇಕು ಎಂದು ಗಲಾಟೆ ಮಾಡ್ತಿದ್ರಂತೆ. ಗಲಾಟೆಯಿಂದ ಬೇಸತ್ತು ಮಕ್ಕಳಿಂದ ಆಗುತ್ತಿರುವ ಅಪಮಾನ, ಕಿರುಕುಳ ಸಹಿಸಲಾಗದೆ ದೇವರ ಹುಂಡಿಗೆ ಆಸ್ತಿ ಪತ್ರವನ್ನ ಹಾಕಿದ್ದಾರೆ. ಇನ್ನು ಹುಂಡಿಯಲ್ಲಿ ಆಸ್ತಿ ಪತ್ರ ಪತ್ತೆ ಆಗುತ್ತಿದ್ದಂತೆಯೇ ದೇಗುಲದ ಸಿಬ್ಬಂದಿ ನಿವೃತ್ತ ಸೇನಾಧಿಕಾರಿಯನ್ನ ಸಂಪರ್ಕ ಮಾಡಿದ್ದಾರೆ. ಈ ವೇಳೆ ವಿಜಯನ್ ಅವರು ಮಕ್ಕಳು ನನಗೆ ದಿನನಿತ್ಯದ ಖರ್ಚಿಗೂ ಹಣ ನೀಡದೆ ಸತಾಯಿಸುತ್ತಿದ್ದಾರೆ, ಆಸ್ತಿ ಮಾರಿಕೊಡುವಂತೆ ಒತ್ತಾಯವನ್ನ ಮಾಡ್ತಿದ್ದಾರೆ, ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳದ ಅವರಿಗೆ ಆಸ್ತಿ ಸಿಗಬಾರದು, ಅಧಿಕೃತವಾಗಿ ಕಾನೂನುಬದ್ಧವಾಗಿ ಆಸ್ತಿಯನ್ನ ದೇವರಿಗೆ ಕೊಡುತ್ತೇನೆ ಅಂತ ತಿಳಿಸಿದ್ದಾರೆ.